Guys, welcome back. Ramya Srinivas Cooking and Vlog channel. ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನನ್ನ ಹಸ್ಬೆಂಡ್ ಜೊತೆ ನಾನು ಶಾಪಿಂಗ್ ಹೋಗ್ತಿದ್ದೀನಿ. ಏನು ಶಾಪಿಂಗ್ ಅಪ್ಪ ಅಂದರೆ ಗೋಲ್ಡ್ ಶಾಪಿಂಗ್ಗೆ. ಶಾಪಿಂಗ್ ಅನ್ನೋದಕ್ಕಿಂತನೂ ಇವತ್ತು ನಾನು ಗೋಲ್ಡ್ನ ಏನು ಸೆಲೆಕ್ಟ್ ಮಾಡೋಕ್ಕೆ ಹೋಗ್ತಿದ್ದೀನಿ ಅಕ್ಷಯ ತೃತೀಯಗೆ ಅನ್ನೋದನ್ನ ಇವತ್ತು ಕನ್ಫರ್ಮೇಷನ್ ಕೊಟ್ಬಿಟ್ಟು ಬರೋಕ್ಕೆ ಹೋಗ್ತಿದ್ದೀನಿ. ಯಾಕಂದರೆ ನನಗೆ ಬೇಕಾಗಿರೋ ಒಡವೆ ಅಲ್ಲಿ ಇದೆಯಾ ಇಲ್ಲ ಅದರಲ್ಲಿ ಏನಾದರೂ ಸ್ವಲ್ಪ ವೇರಿಯೇಷನ್ಸ್ ಮಾಡಬೇಕಾ ಅನ್ನೋದ್ರ ಮೇಲೆ ಡಿಸೈಡ್ ಮಾಡೋದಕ್ಕಂತೇಳಿ ಇವತ್ತು ಗೋಲ್ಡ್ ಅಂಗಡಿಗೆ ಹೋಗ್ತಿದ್ದೀನಿ. ಏನು ಶಾಪಿಂಗ್ ಮಾಡ್ತೀನಿ, ಏನಕ್ಕೆ ಅಷ್ಟು ದೊಡ್ಡ ಬಜೆಟ್ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀನಿ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೂ ಇವತ್ತಿನ ಗೋಲ್ಡ್ ಪ್ರೈಸ್ ಏನಿತ್ತು ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೂ ಈ ಒಂದು ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಬಟನ್ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ತುಂಬ ಬೇರೆಯವ್ರಿಗೆ ಗೊತ್ತಿಲ್ಲ, ನನಗಂತೂ ಗೋಲ್ಡ್ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ಗೋಲ್ಡ್ ಶಾಪಿಂಗ್ ಅಂದ್ರೇ ಒಂದು ಖುಷಿ ಬಂದ್ಬಿಡುತ್ತೆ ನಂಗೆ ಮುಖದಲ್ಲಿ. ಅದರಲ್ಲೂ ಹಸ್ಬೆಂಡ್ ಜೊತೆ ಹೋಗ್ತಿರೋದಾದ್ರೆ ಇನ್ನೂ ಸಿಕ್ಕಾಪಟ್ಟೆ ಖುಷಿ. ಯಾಕಂದರೆ ನಾನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾನೆ ಅದಕ್ಕಿಂತ ಜಾಸ್ತಿ ಬಜೆಟೇ ಇನ್ವೆಸ್ಟ್ಮೆಂಟ್ ಮಾಡಿಸ್ಬೋದು. ಹಾಗಾಗಿ ಏನು ಇನ್ವೆಸ್ಟ್ಮೆಂಟ್ ಮಾಡಿಸಿದ್ದೀನಿ, ಎಷ್ಟಾಗಬಹುದು ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಒಂದು ವ್ಲಾಗಲ್ಲಿ. ದಯವಿಟ್ಟು ಈ ವ್ಲಾಗ್ನ ಎಂಡ್ವರೆಗೂ ನೋಡಿ. ಏನು ನಾನು ಸೆಲೆಕ್ಟ್ ಮಾಡ್ಕೊಂಬಂದೆ, ಏನನ್ನ ಹೇಳ್ಬಿಟ್ಟು ಫೈನಲ್ ಮಾಡಿಬಿಟ್ಟು ಬಂದಿದ್ದೀನಿ ಅಂತ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಬನ್ನಿ ಹೋಗೋಣ. ಗಾಯ್ಸ್, ಹಸ್ಬೆಂಡ್ ನಾವು ಟೂ ವೀಲರಲ್ಲಿ ಟೌನ್ಗೆ ಹೋಗೋದಾದರೆ ನಮ್ಮ ದೇವನಹಳ್ಳಿಯಲ್ಲೇ ಲೋಕಲಲ್ಲಿ ಓಡಾಡೋದಾದರೆ ಟೂ ವೀಲರಲ್ಲಿ ಹೋಗ್ತೀರಿ. ಹಾಗಾಗಿ ಹಸ್ಬೆಂಡು ಬುಲೆಟ್ ತೆಗಿತಿದ್ರು. ನಾನು ಹಾಗೆ ನಿಮ್ಮ ಜೊತೆ ಮಾತಾಡ್ಕೊಳ್ತಾ ಹೊರಗಡೆ ಬಂದೆ. ಹಾಗೆ ನಂದು ಸ್ವಲ್ಪ ಟ್ರಿಪ್ಗೋಸ್ಕರ ನಾನು ಶಾಪಿಂಗ್ ಮಾಡೋದು ಕೂಡ ಇದೆ. ಆ ಶಾಪಿಂಗ್ ವ್ಲಾಗ್ನು ಕೂಡ ಇದರಲ್ಲೇ ಆ್ಯಡ್ ಮಾಡಿರ್ತೀನಿ. ಈ ಫುಲ್ ವ್ಲಾಗ್ ಕೂಡ ಶಾಪಿಂಗ್ ವ್ಲಾಗೇ ಆಗಿರುತ್ತೆ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವಾಗ ಶಾಪಿಂಗ್ ಅಂತೇಳಿ ಹೊರಟೆ. ಮೊದಲೇದಾಗಿ ವಾಚ್ ಪರ್ಚೇಸ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಬನ್ನಿ ನೋಡೋಣ. ಹಾಗೆ ಬಂದು ಗೋಲ್ಡ್ ಶಾಪಿಗೆ ಬಂದು ನನಗೆ ಡೈಲಿ ಯೂಸ್ಗೆ ಬ್ಯಾಂಗಲ್ ಬೇಕಾಗಿತ್ತು. ಅದನ್ನು ಕೂಡ ಸೆಲೆಕ್ಟ್ ಮಾಡಿ ಕೊಟ್ಟು ಹಾಗೆ ನಾನು ಈಗ ಬಟ್ಟೆಗಳ ಶಾಪಿಂಗ್ ಅಂತ ಹೊರಟೆ. ನನಗಿಲ್ಲಿ ಒಂದು ಸ್ಯಾರಿ ಕೂಡ ಬೇಕಿತ್ತು. ಸ್ಯಾರಿ ಪರ್ಚೇಸ್ ಮಾಡೋಣ. ಸಿಕ್ಕಾಪಟ್ಟೆ ಸ್ಯಾರಿ ಕಲೆಕ್ಷನ್ಸ್ ಇಷ್ಟ ನನಗೆ. ಹಾಗಾಗಿ ನಾನು ಇಲ್ಲಿ ಗಜಾನಂದ್ಗೆ ಬಂದಿದ್ದೆ. ನಮ್ಮ ದೇವನಹಳ್ಳಿಯ ಗಜಾನಂದಲ್ಲಿ ಈ ಸ್ಯಾರಿ ಬಗ್ಗೆ ಡೀಟೇಲ್ ಕೊಡಿ ಅಂತ ಹೇಳಿ ನನಗೆ ಪ್ರೀತಿ ಅನ್ನೋರು ಇನ್ಸ್ಟಾದಲ್ಲಿ ಕಮೆಂಟ್ ಮಾಡಿದರು. ಹಾಗಾಗಿ ನಾನು ಈ ಸ್ಯಾರಿ ಬಗ್ಗೆ ಕೂಡ ಹೇಳ್ತಿದ್ದೀನಿ ಸ್ನೇಹಿತರೆ. ಇದು 4000 ಒಳಗಡೆ 3.5 ಮೇಲೆ ಅಂದ್ಕೊಳ್ತೀನಿ ಸ್ಯಾರಿ ಕಾಸ್ಟ್ ಬಂದು. ಇದನ್ನ ನಾನು ಪರ್ಚೇಸ್ ಮಾಡಿದ್ದು ನಮ್ಮ ದೇವನಹಳ್ಳಿಯ ಗಜಾನಂದಲ್ಲಿ. ಆನ್ಲೈನ್ ಶಾಪಿಂಗ್ ಅಲ್ಲ ಸ್ನೇಹಿತರೆ, ಇದು ಪ್ರಮೋಷನ್ ವಿಡಿಯೋ ಕೂಡ ಅಲ್ಲ. ನನಗೆ ಸಿಕ್ಕಾಪಟ್ಟೆ ಸ್ಯಾರಿ ಕಲೆಕ್ಷನ್ಸ್ ಇಷ್ಟ. ನಾನು ತುಂಬ ರೇರ್ ಕಲೆಕ್ಷನ್ಸ್ನ ಹುಡುಕಿ ತೊಗೊಳ್ತೀನಿ. ಹಾಗಾಗಿ ನಾನು ನಮ್ಮ ದೇವನಹಳ್ಳಿಯ ಗಜಾನಂದಲ್ಲಿ ಪರ್ಚೇಸ್ ಮಾಡಿ ಸ್ನೇಹಿತರೆ. ಬನ್ನಿ ಹಾಗೆ ಕಂಟಿನ್ಯೂ ವಿಡಿಯೋ ಮಾಡ್ತಾ ಹೋಗ್ತೀನಿ. ಏನಿದೆ ಕಾಸ್ಟ್ ಇದೆ 3000. ಟ್ರಾವೆಲಲ್ಲಿ ಉಟ್ಕೊಂಡಂಗೆ ಇರಲ್ಲ. ಕುತ್ತು ಎದ್ದು ಎಲ್ಲ ಇಷ್ಟ ಉಟ್ಕೊಂಡಂಗೆ ಇರ್ತದೆ. ನಾವು ಹೇಗೆ ಹುಟ್ಟಿದ್ದೀರೋ ಹಾಗೆ ಇರುತ್ತೆ ಸ್ಯಾರಿ ಮಾಡೋಕ್ಕಿಲ್ಲ. ಇನ್ನೊಂದೇನೋ ರನ್ನಿಂಗ್ ಬ್ಲೌಸ್ ಅಕ್ಕ ಬೇಕಂದ್ರೆ ನೀವು ಕಾಂಟ್ರಾಸ್ಟ್ ಆಗ್ತದೆ. ವೈಟು ಈ ಥರ ಕಾಂಟ್ರಾಸ್ಟ್ ಯಾರು ಮ್ಯಾಚ್ ಆಗುತ್ತೆ ಅದು ಮಾಡಿ. ಅಂದರೆ ನಿಮಗೆ ತರಿಸ್ಕೊಂಡು ಟ್ರೈನ್ ಬಂದು ಅದು ಇದು ಪೀಸ್ ಓಪನ್ ಮಾಡ್ಕೊಂಡು ಇಲ್ಲಿ ಓಪನ್ ಮಾಡ್ತಿರ್ತೀವಿ. ಅಲ್ಲಿ ಮೇಲೆ ಕಲೆಕ್ಷನ್ಸ್ ಎಲ್ಲ ಆದಷ್ಟು ಟ್ರೆಂಡಿ ಕಲೆಕ್ಷನ್ಸ್ನ ಇಲ್ಲಿ ನಾವು ಸ್ಯಾರೀಸ್ನ ನೋಡ್ಬೋದು. ತುಂಬ ಅಂದರೆ ತುಂಬ ರನ್ನಿಂಗ್ ಇರೋಂಥ ಕಲೆಕ್ಷನ್ಸ್ ತರಿಸ್ತಾರೆ. ಬ್ಲ್ಯಾಕ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನು ಫಸ್ಟ್ ನೋಡಿದ ಬ್ಲ್ಯಾಕು ಚೆನ್ನಾಗಿತ್ತು. ಇಲ್ಲಿ ಮೇಲೆ ಹ್ಯಾಂಗ್ ಮಾಡಿರೋ ಬ್ಲ್ಯಾಕ್ ಕೂಡ ತುಂಬ ಚೆನ್ನಾಗಿದೆ. ತುಂಬ ಟಿಶ್ಯೂ ಸ್ಯಾರಿ ಇದೆ. ತುಂಬ ವೆರೈಟಿ ಕಲೆಕ್ಷನ್ಸ್ ಇದೆ ಗಾಯ್ಸ್. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ದೇವನಹಳ್ಳಿಯ ಗಜಾನಂದಲ್ಲಿ ಬಂದು ಒಂದು ಸಲ ಟ್ರೈ ಮಾಡಿ. ಯಾಕಂದರೆ ನನಗೆ ಗೊತ್ತಿರೋ ಪ್ರಕಾರ ಸ್ಯಾರೀಸ್ ಶಾಪ್ ತುಂಬಾ ಇದೆ ದೇವನಹಳ್ಳಿಯಲ್ಲಿ. ಬಟ್ ಇಲ್ಲಿ ಒಳ್ಳೆ ಟ್ರೆಂಡಿ ಕಲೆಕ್ಷನ್ಸ್ ಸಿಗುತ್ತೆ. ಅಂದರೆ ಪ್ರೆಸೆಂಟ್ ರನ್ನಿಂಗ್ ಏನಿರುತ್ತೋ ಆ ಕಲೆಕ್ಷನ್ ಸ್ಯಾರೀಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸಿಲ್ಕ್ ಸ್ಯಾರೀಸ್ ಕೂಡ ಅವೈಲೇಬಲ್ ಇರುತ್ತೆ. ನಿಮ್ಗೆ ಯಾವುದೇ ಸ್ಯಾರಿ ಬೇಕಾದ್ರೂ
ತುಂಬ ಕಾಮಾಗಿ ನಾವು ನೋಡೋ ಅಷ್ಟು ಹೊತ್ತು ಬೇಜಾರು ಮಾಡ್ಕೊಳ್ದೆ ತೆಗ್ದು ತೋರಿಸ್ತಾರೆ ಎಲ್ಲ ಸ್ಯಾರೀಸ್ನೂ ಕೂಡ, ಇಲ್ಲಿರೋ ಸ್ಯಾರೀಸ್ನ. ನಂಗೆ ಅದೊಂದು ಸಿಕ್ಕಾಪಟ್ಟೆ ಇಷ್ಟ. ಇಲ್ಲಿ ವರ್ಕ್ ಮಾಡ್ತಿರೋರು ಕೂಡ ಅಷ್ಟೇ, ತುಂಬ ಕಾಮಾಗಿ ನಾವು ಈ ಸ್ಯಾರಿ ಬೇಡ ಆ ಸ್ಯಾರಿ ಕೊಡಿ ಅಂತ ಏನೇ ನಾವು ಪ್ರೀತಿಯಿಂದ ಕೇಳಿದ್ರು ಅವ್ರು ಪ್ರೀತಿಯಿಂದ ನಡ್ಕೊಳ್ತಾರೆ. ಅದೆಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಕೆಲವು ಕಲೆಕ್ಷನ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದೆಲ್ಲ ನೋಡಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಇದೆಲ್ಲ ಅರೌಂಡ್ 30,000 40,000 ಏನೋ ಇದೆ. ಇದು 13,000 14,000 ಏನೋ ಇದೆ ಕಾಸ್ಟ್. ಇದು ಈಗ ಟ್ರೆಂಡಲ್ಲಿರೋ ಕಲಂಕಾರಿ ಡಿಸೈನ್ಸ್ ಇದೆಲ್ಲ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಪ್ಯೂರ್ ಮೈಸೂರು ಸಿಲ್ಕ್ ಸ್ನೇಹಿತರೆ. ಇದು ಕ್ರೇಪ್ ಅನ್ನಲ್ಲ, ತುಂಬ ಚೆನ್ನಾಗಿದೆ ಸ್ಯಾರೀಸು. ನೋಡಿ ಇದು ಕೂಡ ಅಷ್ಟೇ ಮೈಸೂರು ಸಿಲ್ಕ್ ಸ್ಯಾರಿ. ಅದು ತೋರಿಸಾದ್ಮೇಲೆ ನಾನು ತೊಗೊಂಡಿರೋ ಸ್ಯಾರೀಸಲ್ಲಿ ಕೆಲವು ಕಲೆಕ್ಷನ್ಸ್ ನಾವು ಇಲ್ಲಿ ಕೂಡ ತೋರಿಸ್ತಿದ್ದಾರೆ ಇವರು. ಹಾಗೂ ನನಗೆ ರೆಡಿಮೇಡ್ ಬಟ್ಟೆ ಕೂಡ ಬೇಕಿತ್ತು, ಅಂದರೆ ಗೌನ್ಸ್ ಅಂದರೆ ಸ್ವಲ್ಪ ಟ್ರೆಂಡಿ ಡ್ರೆಸ್ಸಸ್ ಬೇಕಾಗಿತ್ತು. ನಾನು ಹೋಗ್ತಿರೋ ಟ್ರಿಪ್ಗೆ ಈಸಿಯಾಗಿ ವೇರ್ ಮಾಡೋದಕ್ಕೆ ಚೆನ್ನಾಗಿ ಕಂಫರ್ಟಬಲ್ ಇರೋ ಡ್ರೆಸ್ಸಸ್ನ ನೋಡೋಣ ಅಂತ ಹೇಳಿ ಬಂದೆ. ನೋಡಿ ಇದೆಲ್ಲನೂ ತುಂಬ ಒಳ್ಳೆ ಕಲೆಕ್ಷನ್ಸು ಸ್ನೇಹಿತರೆ. ಬಟ್ ಇದೆಲ್ಲನೂ ಮೊಣಕಾಲಿಂದ ಮೇಲಕ್ಕೆ ಹಾಕ್ಕೊಳ್ತೀವಿ ಅನ್ನೋರ್ಗೆ ಓಕೆ, ಬಟ್ ನನಗೆ ಅಷ್ಟು ಓಕೆ ಅನ್ನಿಸ್ಲಿಲ್ಲ. ತುಂಬ ಟ್ರಯಲ್ ಮಾಡಿದೆ, ನನಗೆ ಇಷ್ಟ ಆಗಿದ್ದನ್ನು ನಾನು ಪರ್ಚೇಸ್ ಮಾಡಿದೆ. ಯಾವ್ದು ಪರ್ಚೇಸ್ ಮಾಡಿದೆ ಏನು ಅಂತೇಳಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಹಾಗೂ ಈ ವ್ಲಾಗಲ್ಲಿ ನಿಮ್ಗೆ ಯಾವುದಾದ್ರೂ ಡ್ರೆಸ್ಸಸ್ ಇಷ್ಟ ಆಗಿದರೆ ಖಂಡಿತ ನೀವು ಹೋಗಿ ಅವ್ರಿಗೆ ಕೇಳಿ ತೊಗೊಳ್ಬೋದು. ಹಾಗೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಮೊನ್ನೆ ಸ್ಯಾರಿ ಮತ್ತೆ ನಾನು ಯಾವುದೋ ಒಂದು ಅಮೌಂಟ್ ಕೊಡಬೇಕಿತ್ತು. ಅಂದರೆ ನನ್ನ ಮಗ ಗಿಫ್ಟ್ ತೊಗೊಂಬಂದಿದ್ದೆ ನನಗೊಂದು ಡ್ರೆಸ್ಸು. ಅದರದ್ದು ಅಮೌಂಟ್ ಕೊಟ್ಟಿರಲಿಲ್ಲ ಅಂತ ಗೊತ್ತಾಗಿ ನಾನು ಕೊಡಲಿಕ್ಕೆ ಅಂತ ಹೇಳಿದೆ. ಕೊಡಲಿಕ್ಕೆ ಅಂತ ಹೋದಾಗ ಅವ್ರು ಹೇಳಿದ್ರು, ನಿಮ್ಮ ನೇಮ್ ಹೇಳ್ಕೊಂಡು ಶಾಪ್ಗೆ ಕಸ್ಟಮರ್ಸ್ ಬಂದಿದ್ದರು, ತುಂಬ ಇಷ್ಟಪಟ್ಟು ಸ್ಯಾರೀಸ್ ನೋಡಿದ್ರು ಅವರು ಕೂಡ ಅಂತ ಹೇಳಿದ್ರು. ತುಂಬ ಥ್ಯಾಂಕ್ ಯು. ನನ್ನ ಬಗ್ಗೆ ಹೇಳಿ ಅಲ್ಲಿ ನೀವು ಸ್ಯಾರಿ ಕೇಳಿದ್ಗೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು, ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹಾಗೂ ಬನ್ನಿ ಈ ವ್ಲಾಗ್ನ ನೀವು ಯಾವ ಡ್ರೆಸ್ಸಸ್ ಎಲ್ಲ ಇಷ್ಟ ಏನು ಅಂತ ನೀವು ಕೂಡ ನೋಡಿ. ಅಂದರೆ ಹುಡುಗಿಯರಿಗಂತೂ ವುಮೆನ್ಸ್ಗೆ ಅನ್ನೋದಕ್ಕಿಂತ ಹುಡುಗಿಯರಿಗೆ ತುಂಬ ಡಿಫ್ರೆನ್ಸ್ ಆಫ್ ಡ್ರೆಸ್ಸಸ್ ಇದೆ ಅಂತ ಹೇಳ್ಬೋದು. ಒಳ್ಳೊಳ್ಳೆ ಸೂಪರ್ ಕಲೆಕ್ಷನ್ಸ್ ಇದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಕಲೆಕ್ಷನ್ಸ್ ಎಲ್ಲ. ಬಟ್ ನನಗೆ ವೇರ್ ಮಾಡೋದಕ್ಕೆ ಅನ್ಕಂಫರ್ಟಬಲ್ ಫೀಲ್, ಅಷ್ಟು ಮೇಲಕ್ಕೆಲ್ಲ ಹಾಕೊಳ್ಳೋದಕ್ಕೆ ಇಷ್ಟ ಆಗಲ್ಲ ಅನ್ನೋದು ಕಾರಣಕ್ಕೋಸ್ಕರ ನಾನು ಇದನ್ನ ತೊಗೊಂಡಿಲ್ಲ ಅಷ್ಟೇ. ಬಟ್ ನೀವು ಶಾರ್ಟ್ ಡ್ರೆಸ್ಸಸ್ ಕೂಡ ವೇರ್ ಮಾಡ್ತೀರಾ ಇಷ್ಟಪಟ್ಟು ಅಂದರೆ 100% ತೊಗೊಳ್ಬೋದು. ಎಲ್ಲ ಕಲೆಕ್ಷನ್ ಕೂಡ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಜಾಕೆಟ್ ಹಾಕೊಂತೀರಿ ಬೇಡ ಸುಮ್ಮನೆ. ನಾನು ಈ ಸ್ಯಾರಿಗೆ ಚಂದನ ಬೊಟಿಕ್ಕಲ್ಲಿ ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿದೆ. ಯಾವ ರೀತಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ ಏನು ಅಂತ ತೋರಿಸ್ತೀನಿ. ಕೈಯಲ್ಲಿ ಬಂದಿರೋ ಅಂಥ ಕಟ್ ವರ್ಕ್ ಬಂದು ನಾನು ಮಿಷಿನ್ ವರ್ಕ್ ಮಾಡಿಸಿರೋದು ಸ್ನೇಹಿತರೆ. ಬನ್ನಿ ಈಗ ಅದರ ಪಿಕ್ ತೋರಿಸ್ತೀನಿ ನಾನು ನಿಮಗೆ, ಬ್ಯಾಕ್ ಸೈಡ್ ಯಾವ ರೀತಿ ಇತ್ತು ಅಂತ ಹೇಳಿ. ನೋಡಿ ಈ ರೀತಿ ಬ್ಯಾಕ್ ಬಂದಿತ್ತು ಬ್ಲೌಸು, ತುಂಬ ಚೆನ್ನಾಗಿದೆ. ಫ್ರಂಟ್ ಈ ರೀತಿ ಬಂದಿತ್ತು. ಇದು ಮಿಷಿನ್ ವರ್ಕ್ ಅಲ್ಲ ಸ್ನೇಹಿತರೆ, ಹ್ಯಾಂಡ್ ವರ್ಕ್ ಮಾಡಿಸಿರೋ ಬ್ಲೌಸು. ಈ ರೀತಿ ಬೇಕು ಅಂತ ಹೇಳಿ ನಾನು ಕೊಟ್ಟು ಸ್ಟಿಚ್ ಮಾಡಿಸ್ಕೊಂಡೆ. ಹಾಗೂ ಐಬ್ರೂ ಮಾಡಿಸ್ಕೊಳ್ಳೋದು ಕೂಡ ಇತ್ತು, ಐಬ್ರೂ ಕೂಡ ಮಾಡಿಸ್ಕೊಂಡು ಈಗ ಹೊರಟೆ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಸ್ನೇಹಿತರೆ.